1947ರ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಆಕ್ರಮಣದಿಂದ ಜಮ್ಮು ಮತ್ತು ಕಾಶ್ಮೀರವನ್ನು ರಕ್ಷಿಸಲು ಭಾರತೀಯ ಸೈನಿಕರು ತಮ್ಮ ಬರೀ ಕೈಗಳಿಂದ ನೆಲ ಬಾಂಬ್ಗಳನ್ನು ತೆರವುಗೊಳಿಸಿದ ಕಥೆ ಇದು. 1947 ಭಾರತವು ವಿಭಜನೆಯ ಆಘಾತದಿಂದ ಚೇತರಿಸಿಕೊಳ್ಳಲು ಇನ್ನೂ ಹೆಣಗಾಡ್ತಾ ಇತ್ತು. ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದರು ಮತ್ತು ಸಾವಿರಾರು ಜೀವಗಳು ಬಲಿಯಾಗಿದ್ದವು. ಆದರೆ ಆ ಸಮಯದಲ್ಲೇ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಬೃಹತ್ ದಾಳಿಯನ್ನ ಪ್ರಾರಂಭಿಸಿತು. ಅಕ್ಟೋಬರ್ 22, 1947ರಂದು ಬುಡಕಟ್ಟು ಹೋರಾಟಗಾರರ ವೇಷ ಧರಿಸಿದ್ದ ಪಾಕಿಸ್ತಾನಿ ಸೈನಿಕರು ಜಮ್ಮು ಮತ್ತು ಕಾಶ್ಮೀರಕ್ಕೆ ನುಸುಳಿದರು. ಹಳ್ಳಿಗಳನ್ನು ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸಿದ ಅವರು ಹಿಂದೂ ಮತ್ತು ಸಿಖ್ ಕುಟುಂಬಗಳ ಹತ್ಯಾಕಾಂಡ ಮಾಡಿದರು ಮತ್ತು ಪೂಂಚ್ ಮತ್ತು ರಜೌರಿಯಂತಹ ಪ್ರದೇಶಗಳಲ್ಲಿ ಭಯವನ್ನ ಹರಡಿದರು. ಕೆಲವೇ ದಿನಗಳಲ್ಲಿ ರಜೌರಿ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರದ ಹೆಚ್ಚಿನ ಭಾಗವು ಶತ್ರುಗಳ ವಶವಾಯಿತು. ಭಾರತೀಯ ಸೇನೆಯು ಪ್ರತಿದಾಳಿ ನಡೆಸಲು ಸಜ್ಜಾಗಿತ್ತು. ಆದರೆ ಅವರ ದಾರಿಯಲ್ಲಿ ಒಂದು ದೊಡ್ಡ ಅಡಚಣೆ ನಿಂತಿತ್ತು. ನೌಶೇರಾದಿಂದ ರಜೌರಿಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ನಾಶವಾಗಿತ್ತು. ಪಾಕಿಸ್ತಾನಿ ಸೇನೆಯು ವಿವಿಧ ಸ್ಥಳಗಳಲ್ಲಿ ನೆಲ ಬಾಂಬ್ಗಳನ್ನು ಹಾಕಿತು. ರಸ್ತೆಗಳ ಉದ್ದಕ್ಕೂ ಮರಗಳನ್ನು ಕಡಿದು ಹಾಕಿ ಮಾರ್ಗಗಳನ್ನು ನಿರ್ಬಂಧಿಸಲಾಗಿತ್ತು. ಬೆಟ್ಟಗಳ ಮೇಲೆ ಪಾಕಿಸ್ತಾನಿ ಶತ್ರು ಪಡೆಗಳು ಮೆಷಿನ್ ಗನ್ ಮತ್ತು ಮಾರ್ಟರ್ಗಳಿಂದ ಶಸ್ತ್ರಸಜ್ಜಿತವಾಗಿದ್ದವು. ಅರ್ಥಾತ್ ಅಲ್ಲಿ ಮುಂದೆ ಸಾಗುವುದು ಅಂದ್ರೆ ಸಾವಿನ ದವಡೆಗೆ ನೇರವಾಗಿ ನಡೆಯುವುದು ಎಂದರ್ಥವಾಗಿತ್ತು. ಆಗ ರಾಮ ರಘೋಬ ರಾಣೆ ಮುಂದೆ ಹೆಜ್ಜೆ ಹಾಕಿದರು. ಏಪ್ರಿಲ್ 8, 1948ರಂದು ಅವರಿಗೆ ಅತ್ಯಂತ ಅಪಾಯಕಾರಿ ಜವಾಬ್ದಾರಿಯನ್ನ ವಹಿಸಲಾಯಿತು. ಅದೇನೆಂದರೆ ಯಾವುದೇ ಬೆಲೆ ತೆತ್ತಾದರೂ ಭಾರತೀಯ ಟ್ಯಾಂಕ್ಗಳು ಮತ್ತು ಪಡೆಗಳು ರಜೌರಿ ತಲುಪಲು ಸಾಧ್ಯವಾಗುವಂತೆ ಮಾರ್ಗವನ್ನ ತೆರವುಗೊಳಿಸುವುದು. ಎಲ್ಲ ಕಡೆಯಿಂದಲೂ ಶತ್ರುಗಳ ಗುಂಡಿನ ಸುರಿಮಳೆಯಾಗುತ್ತಿತ್ತು. ಆದರೆ ರಾಣೆ ಹಿಂಜರಿಯಲಿಲ್ಲ. ಮಂಡಿಯೂರಿ ತೆವಳುತ್ತಾ ಅವರು ನೆಲ ಬಾಂಬ್ಗಳನ್ನ ತಲುಪಿದರು. ಬರೀ ಕೈಗಳಿಂದ ನೆಲವನ್ನ ಪರೀಕ್ಷಿಸುತ್ತಾ ಸ್ಫೋಟಕಗಳನ್ನ ಪತ್ತೆ ಹಚ್ಚಿದರು. ಗುಂಡುಗಳ ಸುರಿಮಳೆಯ ನಡುವೆಯೂ ಅವರು ಒಂದೊಂದೇ ಮಾರ್ಗವನ್ನ ತೆರವುಗೊಳಿಸಲು ಪ್ರಾರಂಭಿಸಿದರು. ಈ ಸಮಯದಲ್ಲಿ ಅವರು ತೀವ್ರವಾಗಿ ಗಾಯಗೊಂಡರು ಮತ್ತು ಅವರ ಇಬ್ಬರು ಸಹ ಸೈನಿಕರು ಹುತಾತ್ಮರಾದರು. ಆದರೂ ಇದರ ಹೊರತಾಗಿಯೂ ಅವರು ಕಾರ್ಯಾಚರಣೆಯನ್ನ ಬಿಟ್ಟು ಹೋಗಲು ನಿರಾಕರಿಸಿದರು. ಒಂದು ಕ್ಷಣವೂ ವಿಶ್ರಾಂತಿ ಪಡೆಯದೆ ಸತತ 4 ಹಗಲು ರಾತ್ರಿಗಳ ಕಾಲ ರಾಣೆ ಮತ್ತು ಅವರ ತಂಡದವರು ಮುಂದುವರೆದರು. ಅವರು ನೂರಾರು ನೆಲ ಬಾಂಬ್ಗಳನ್ನು ತೆರವುಗೊಳಿಸಿದ್ದಲ್ಲದೆ ರಸ್ತೆಗಳಲ್ಲಿ ಶತ್ರುಗಳು ಮಾಡಿದ್ದ ತಡೆಗಳನ್ನು ತೆರವುಗೊಳಿಸಿದ್ರು. ಹಾನಿಗೊಳಗಾದ ಮಾರ್ಗಗಳನ್ನು ದುರಸ್ತಿ ಮಾಡಿದ್ರು ಮತ್ತು ನದಿಗಳು ಹಾಗೂ ಬಂಡೆಗಳ ಭೂಪ್ರದೇಶದ ಮೂಲಕ ಟ್ಯಾಂಕ್ಗಳಿಗೆ ಹೊಸ ಮಾರ್ಗಗಳನ್ನು ಸಹ ರಚಿಸಿದ್ರು. ಅವರ ಧೈರ್ಯ ಮತ್ತು ಜಾಣ್ಮೆ ಇಡೀ ಯುದ್ಧದ ಪಥವನ್ನೇ ತಿರುಗಿಸಿತು. ಕೊನೆಗೆ ಏಪ್ರಿಲ್ 12, 1948ರಂದು ಭಾರತೀಯ ಸೇನೆಯು ರಜೌರಿಯನ್ನು ಪ್ರವೇಶಿಸಿ ಪಾಕಿಸ್ತಾನಿ ಆಕ್ರಮಣಕಾರರನ್ನ ಹತ್ತಿಕ್ಕಿತು. ಈ ಕಾರ್ಯಾಚರಣೆಯಲ್ಲಿ 500ಕ್ಕೂ ಹೆಚ್ಚು ಶತ್ರು ಸೈನಿಕರು ಕೊಲ್ಲಲ್ಪಟ್ಟರು ಅಥವಾ ಗಾಯಗೊಂಡರು ಮತ್ತು ರಜೌರಿಯನ್ನ ಸ್ವತಂತ್ರಗೊಳಿಸಲಾಯಿತು. ಈ ಅಸಾಧಾರಣ ಶೌರ್ಯ ಮತ್ತು ನಾಯಕತ್ವಕ್ಕಾಗಿ ರಾಮ ರಘೋಬ ರಾಣೆ ಅವರಿಗೆ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನ ನೀಡಲಾಯಿತು. ಈ ಗೌರವವನ್ನ ಜೀವಂತವಾಗಿ ಪಡೆದ ಮೊದಲ ಸೈನಿಕ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. ಅವರ ಕಥೆ ಇಂದಿಗೂ ಸಹ ಭಾರತದ ಸ್ವಾತಂತ್ರ್ಯ ಮತ್ತು ಭದ್ರತೆಯು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾತ್ರ ರಕ್ಷಿಸಲ್ಪಟ್ಟಿಲ್ಲ, ಬದಲಾಗಿ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ತಮ್ಮ ದೇಶವನ್ನು ಆರಿಸಿಕೊಂಡ ಇಂತಹ ಸೈನಿಕರ ಧೈರ್ಯದಿಂದ ರಕ್ಷಿಸಲ್ಪಟ್ಟಿದೆ ಎಂಬುದನ್ನು ನೆನಪಿಸುತ್ತದೆ.